ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಮುಖ್ಯ ದ್ವಾರದ ವಾಸ್ತು ಅಂದರೆ ಮನೆ ಪ್ರವೇಶ ದ್ವಾರವನ್ನು ಯಾವ ರೀತಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರ ಕುಟುಂಬಕ್ಕೆ ಪ್ರವೇಶ ಸ್ಥಳ ಅಷ್ಟೇ ಅಲ್ಲ, ಇದು ಶಕ್ತಿ ಸಂಚಯನದ ಸ್ಥಳ ಅಂತಲೂ ಹೇಳ್ತಾರೆ. ಮನೆಯ ಮುಖ್ಯ ದ್ವಾರವನ್ನು ಇಡುವುದಕ್ಕೆ ಸೂಕ್ತ ದಿಕ್ಕು ಅಂದರೆ ವಾಸ್ತುವಿನ ಪ್ರಕಾರ ಉತ್ತರ, ಈಶಾನ್ಯ, ಪೂರ್ವ ಅಥವಾ ಪಶ್ಚಿಮ ದಿಕ್ಕು. ಇದು ಮಂಗಳಕರ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯಲು ಇದು ಉಪಯೋಗಕ್ಕೆ ಬರುತ್ತೆ. ಮುಖ್ಯ ದ್ವಾರ ಅಂತ ಅಂದರೆ ನಾವು ಹೊರಗಡೆ ಪ್ರಪಂಚದಿಂದ ಬಂದು ಮನೆಯ ಒಳಗಡೆ ಪ್ರವೇಶ ಮಾಡುವಂಥದ್ದು. ಈ ದ್ವಾರದ ಮೂಲಕನೇ ನಾವು ಖುಷಿ ಮತ್ತು ಅದೃಷ್ಟ ಪ್ರವೇಶ ಮಾಡುವಂಥದ್ದು. ಇದಕ್ಕೋಸ್ಕರನೇ ಮುಖ್ಯ ದ್ವಾರಕ್ಕೆ ಪ್ರಮುಖ ಸ್ಥಾನ ಇದೆ. ಹೊಸ ಮನೆಗೆ ವಾಸ್ಕಲ್ಲಿಡುವಾಗ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಅವರವರ ಪದ್ಧತಿ ಪ್ರಕಾರ ಮಾಡಿಕೊಂಡು ಹೋಗ್ತಾರೆ. ಕೆಲವು ಸಲ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಮಾಡೋ ಟೈಮ್ನಲ್ಲಿ ವಾಸ್ಕಲ್ಲಿಟ್ಟು ಕೆಲವರು ಅರ್ಧ ಗೋಡೆ ಎದ್ದ ಮೇಲೆ ವಾಸ್ಕಲ್ಲಿಡ್ತಾರೆ. ಈ ವಾಸ್ಕಲ್ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಯಾವ್ಯಾವ ವಸ್ತುಗಳು ಬೇಕು, ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ಪೂರ್ತಿಯಾಗಿ ತಿಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ದಿನವೇ ಇದೆಲ್ಲ ತಂದು ಇಟ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಮನೆ ದೇವರಿಗೆ 11 ರೂಪಾಯಿ ಕಾಣಿಕೆನ ಕಟ್ಟಿಡಬೇಕು. ಇದು ತುಂಬಾ ಮುಖ್ಯವಾದದ್ದು. ಅರ್ಧದಷ್ಟು ಕೆಲಸ ಆದಮೇಲೆ ಈಗ ವಾಸ್ಕಲ್ನ ಇಡೋ ಅಂಥದ್ದು. ಇಲ್ಲಿಂದ ಮುಂದಕ್ಕೆ ಕೆಲಸ ಸರಾಗವಾಗಿ ಚೆನ್ನಾಗಿ ಆಗಬೇಕು, ಎಲ್ಲ ರೀತಿಯಿಂದಲೂ ಅನುಕೂಲ ಆಗಬೇಕು ಅಂತ ಅಂದರೆ ಮನೆ ದೇವರ ಆಶೀರ್ವಾದ ಬೇಕೇ ಬೇಕು. ಇದಕ್ಕೋಸ್ಕರನೇ ಕಾಣಿಕೆ ದುಡ್ಡನ್ನು ಎತ್ತಿಟ್ಬಿಟ್ಟು ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ತನಕ ಎಲ್ಲ ಕೆಲಸ ಚೆನ್ನಾಗಿ ಆಗಿದೆ, ಮುಂದಕ್ಕೂ ಕೂಡ ನಿಮ್ಮ ಆಶೀರ್ವಾದದ ಜೊತೆಗೆ ಕೆಲಸ ಕಂಪ್ಲೀಟ್ ಆಗಬೇಕು, ಚೆನ್ನಾಗಿ ಆಗಬೇಕು, ಎಲ್ಲ ರೀತಿಯ ಅನುಕೂಲ ಆಗಬೇಕು ಅಂತ ಕೇಳಿಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ನೀವು ಹೊರಗಡೆ ಬರಬೇಕು. ನೀವು ಹೊರಡುವಾಗ ನಿಮ್ಮ ಜೊತೆಯಲ್ಲಿ ಒಂದು ಗಣಪತಿ ವಿಗ್ರಹನ ತೊಗೊಂಡೋಗಿ. ಇದನ್ನಂತೂ ಮರೆಯೋಂಗೇ ಇಲ್ಲ. ಬೆಳ್ಳಿ ಅಥವಾ ಹಿತ್ತಾಳೆ ಗಣಪತಿನೋ ಅಥವಾ ಮನೆಯಲ್ಲಿ ಪೂಜೆ ಮಾಡುವಂಥ ಗಣಪತಿನೋ ಅಂದರೆ ವಿಗ್ರಹನೋ ತೊಗೊಂಡೋಗಿ. ಅದ್ರ ಜೊತೆಗೆ ಸ್ವಲ್ಪ ಹಾಲು, ತುಪ್ಪ ಇಲ್ಲ ಅಂದರೆ ಜೇನುತುಪ್ಪ ಆದರೂ ತೊಗೊಂಡೋಗ್ಬೋದು. ಗಣಪತಿ ವಿಗ್ರಹ ಏನಾದರೂ ಇಲ್ಲ ಅಂದರೆ ಸಗಣಿಯಿಂದಲೋ ಅಥವಾ ಅರಿಶಿಣದಿಂದಲೋ ಗಣಪತಿನ ಮಾಡ್ಕೋಬೋದು. ಅದಕ್ಕೆ ಒಂದು 21 ಗರಿಕೆ ಇಟ್ಟು ಪೂಜೆ ಮಾಡಬೇಕು. ಆದರೆ ವಿಗ್ರಹ ಇದ್ದರೂ ಕೂಡ ಮನೆಯಿಂದ ಹೇಗೆ ತೊಗೊಂಡೋಗೋದು ಅಂತ ಹೇಳಿ ಹಾಗೆ ಮಾತ್ರ ಹೋಗಬೇಡಿ. ಅಥವಾ ಅರಿಶಿಣದಿಂದಲೋ ಅಥವಾ ಸಗಣಿಯಿಂದಲೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾತ್ರ ಹೋಗೋದಕ್ಕೆ ಹೋಗಬೇಡಿ. ಬಾಗಿಲು ಪೂಜೆ ಮಾಡುವಾಗ ಗಣಪತಿ ವಿಗ್ರಹನ ಇಟ್ಟು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಶ್ರೇಷ್ಠ. ಇದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಮನೆ ಹತ್ತಿರ ಹೋಗಬೇಕು. ಗುರುವಾರ, ಶುಕ್ರವಾರ ತುಂಬಾ ಒಳ್ಳೆಯ ದಿನ, ಅಥವಾ ಬೇರೆ ಇನ್ನು ಯಾವುದೇ ದಿನಗಳಲ್ಲಿ ಒಳ್ಳೆ ತಿಥಿ ನಕ್ಷತ್ರ ಇದ್ದರೆ ಆ ದಿನವೇ ಮಾಡ್ಬೋದು. ಇಲ್ಲ ಈ ಅಕ್ಷಯ ತೃತೀಯ ದಿನ ಕೂಡ ಮಾಡ್ಕೋಬೋದು. ಇದು ಬಿಟ್ಬಿಟ್ಟು ನಿಮಗೆ ನೀವೇ ಕ್ಯಾಲೆಂಡರ್ನ ನೋಡ್ಕೊಂಬಿಟ್ಟು ಡೇಟ್ ಫಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಪುರೋಹಿತರ ಹತ್ರ ಕೇಳಿ ಒಳ್ಳೆ ಮುಹೂರ್ತದಲ್ಲಿ ಬರೆಸ್ಕೊಂಡು ಬರಬೇಕು. ಏಕೆಂದರೆ ಬಾಗಿಲು ಅನ್ನೋದು ತುಂಬಾ ಮುಖ್ಯ. ಇದ್ರ ಮುಖಾಂತರನೇ ನಮಗೆ ಪಾಸಿಟಿವ್ ಎನರ್ಜಿ, ದೇವತೆಗಳು ಒಳಗಡೆ ಆಹ್ವಾನಿಸುವಂಥ ಜಾಗ. ಮೊದಲು ನಾವು ನವಧಾನ್ಯಗಳನ್ನು ಸೇರಿಸಿ ಇಟ್ಕೋಬೇಕು. ಅಂದರೆ ರಾಗಿ, ಭತ್ತ, ತೊಗರಿಬೇಳೆ, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಅವರೆಕಾಳು ಮತ್ತು ಗೋಧಿ, ಜೊತೆಗೆ ಹತ್ತಿ ಬೀಜ. ಇದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಒಂದು 10 ರೂಪಾಯಿಗೆಲ್ಲ ತೊಗೋಬೋದು. ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಎಷ್ಟು ವಾಸ್ಕಲ್ನ ನಿಲ್ಲಿಸ್ತಿದ್ದೀರೋ ಮೇನ್ ಡೋರು ಮತ್ತು ದೇವ್ರ ಮನೆಗೆ ಲೆಕ್ಕ ಹಾಕ್ಕೋಬೇಕು. ಬೆಡ್ರೂಮ್ದೆಲ್ಲ ಲೆಕ್ಕ ಹಾಕ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅದನ್ನು ಬೇಕಿದ್ದರೆ ಅವರು ಯಾವಾಗ ಬೇಕಾದರೂ ನಿಲ್ಲಿಸ್ಕೊಳ್ಳಿ. ಆದರೆ ಮೇನ್ ಡೋರ್ ಮತ್ತು ದೇವ್ರ ಮನೆ ಮಾತ್ರ ಸರಿಯಾದ ಮುಹೂರ್ತದಲ್ಲಿ ನಿಲ್ಲಿಸಬೇಕು. ನೀವು ಬಾಡಿಗೆ ಮನೆಗಳನ್ನು ಕೂಡ ಮಾಡ್ತೀರಾ ಅಂದರೆ ಅದಕ್ಕೂ ಸೇರಿಸಿ ಲೆಕ್ಕ ಹಾಕ್ಕೋಬೇಕು. ಬಿಳಿ ಕಾಟನ್ ಬಟ್ಟೆನ ತೊಗೊಳ್ಳಿ. ಅದಕ್ಕೆ ಹಳದಿ ಮಾಡ್ಕೋಬೇಕು. ಅಂದರೆ ಅರಿಶಿನ ಹಾಕಿ ಹಳದಿ ಬಟ್ಟೆನ ಮಾಡಿ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ಸಣ್ಣದಾಗಿ ಗಂಟನ್ನು ಕಟ್ಟಿ ಇಟ್ಕೊಂಡ್ರೆ ಸಾಕು. ಅದನ್ನು ಲೆಕ್ಕ ಹಾಕ್ಕೊಂಡು ಎಷ್ಟು ಬೇಕೋ ಅಂತ ನೀವು ಗಂಟುಗಳನ್ನು ಕಟ್ಟಿ ಇಟ್ಕೋಬೇಕು. ಇದಾದಮೇಲೆ ನವರತ್ನದ ಹರಳುಗಳು ಪ್ರತಿಯೊಂದು ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ವಾಸ್ಕಲ್ ಪೂಜೆ ಐಟಮ್ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ.
ನಿಮಗೆ ಮನೆಯಲ್ಲಿ ನವಧಾನ್ಯಗಳನ್ನು ಮಿಕ್ಸ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ನೀವು ಹೇಳಿ ತೊಗೊಳ್ಳಿ, ಅವರು ಕಾಳುಗಳದ್ದೇ ಪ್ಯಾಕೆಟ್ ಕೊಡ್ತಾರೆ. ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ನೀವು ಈ ರೀತಿ ಅರಿಶಿಣದ ಬಟ್ಟೆನಲ್ಲಿ ಗಂಟು ಕಟ್ಟಿ ಇಟ್ಕೋಬೇಕು. ಈ ಥರ ನವರತ್ನದ ಹರಳು, ಪಂಚಲೋಹದ್ದು, ಇದರ ಜೊತೆಗೆ ಒಂದು ವಾಸ್ತು ಪುರುಷ ಇರುತ್ತೆ. ಇಷ್ಟು ಕೂಡ ಸೆಟ್ ನಿಮಗೆ ಹಾಗೆ ಸಿಗುತ್ತೆ. ಒಂದು 30ರಿಂದ 120 ರೂಪಾಯಿವರೆಗೂ ಈ ಥರ ಡಬ್ಬಿನಲ್ಲಿ ಸಿಗುತ್ತೆ. ಸಣ್ಣದ್ದು, ದೊಡ್ಡದ್ದು, ನಿಮಗೆ ಯಾವುದು ಬೇಕಾದರೂ ತೊಗೋಬೋದು. ಯಾವ ರೇಟದ್ದು ಬೇಕಾದರೂ ತೊಗೋಬೋದು. ಜಾಸ್ತಿ ಬೆಲೆದೇ ತಂದು ಇಟ್ಕೋಬೇಕು ಅಂತ ಏನೂ ಇಲ್ಲ, ಕಡಿಮೆ ಬೆಲೆನಲ್ಲೂ ಕೂಡ ತೊಗೋಬೋದು. 30 ರೂಪಾಯಿದು ಕೂಡ ಸಿಗುತ್ತೆ. ಜಾಸ್ತಿ ಮನೆ ಇದ್ದರೆ ಕಡಿಮೆ ಬೆಲೆದು ತೊಗೊಳ್ಳಿ, ಕಡಿಮೆ ಮನೆ ಇದ್ದರೆ ಜಾಸ್ತಿ ಬೆಲೆದು ತೊಗೊಳ್ಳಿ ಅಷ್ಟೇ. ಮತ್ತು ಮನೆಯಲ್ಲಿ ನೀವು ಎಷ್ಟು ಮನೆ ಕಟ್ತೀರಾ ಅಂದರೆ ಬಾಡಿಗೆ ಮನೆ ಆಗಿರಬಹುದು, ನೀವು ವಾಸ ಮಾಡೋದಕ್ಕೆ ಆಗಿರ್ಬೋದು, ಎಷ್ಟು ಮನೆಗಳು ಇರುತ್ತೋ ಎಲ್ಲ ಮನೆ ಮೇನ್ ಡೋರ್ಗೂ ಅಥವಾ ದೇವ್ರ ಮನೆ ಡೋರ್ಗೂ ಒಂದೇ ದಿನವೇ ಇಡಬೇಕು. ಮೇನ್ ಡೋರ್ನ ಒಳ್ಳೆ ಟೈಮ್ನಲ್ಲಿ ವಾಸ್ಕಲ್ಲಿ ಇಟ್ಬಿಡಿ. ಮಿಕ್ಕಿದ್ದೆಲ್ಲ ನಾವೇ ನಿಲ್ಲಿಸ್ಬಿಡ್ತೀವಿ, ಅದು ಕೂಡ ಒಳ್ಳೆ ದಿನ ನೋಡಿಬಿಟ್ಟು ಇಡ್ತೀವಿ ಅಂತಾರೆ. ಆದರೆ ದಯವಿಟ್ಟು ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬೆಡ್ರೂಮ್ ಮಾತ್ರ ಎಲ್ಲ ಯಾವಾಗಲಾದರೂ ನಿಲ್ಲಿಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಮೇನ್ ಡೋರ್ ಮತ್ತು ದೇವ್ರ ಮನೆಯದು ಮಾತ್ರ ಎಲ್ಲ ಮನೆಗಳಿಗೂ ಕೂಡ ನೀವು ಬಾಡಿಗೆ ಕೊಟ್ಟು ನಿಮ್ಮ ಮನೆಗೆ ಆಗಿರ್ಬೋದು ಒಂದೇ ದಿನ ವಾಸ್ಕಲ್ನ ನಿಲ್ಲಿಸ್ಬೇಕು. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ನೀವು ಮನೆ ಹತ್ತಿರ ಹೋಗ್ತೀರಾ. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಕಾರ್ಪೆಂಟರ್ಗಳು ಬಂದು ವಾಸ್ಕಲ್ನ ನಿಲ್ಲಿಸ್ಬಿಡ್ತಾರೆ, ಕರೆಕ್ಟಾಗಿ ನೋಡಿಕೊಂಡು ನಿಲ್ಲಿಸಿರ್ತಾರೆ. ಕೆಲವು ಸಲ ಏನಾಗುತ್ತೆ, ನೀವು ಹೋಗಿ ವಾಸ್ಕಲ್ ಪೂಜೆ ಮಾಡಿ ಆದಮೇಲೆ ಅವರು ನಿಲ್ಲಿಸ್ತಾರೆ. ಎರಡೂ ಕೂಡ ಸರಿಯಾದ ವಿಧಾನನೇ. ಅವರೇನಾದರೂ ಮುಂಚಿತವಾಗಿ ನಿಲ್ಲಿಸ್ಬಿಟ್ಟಿದ್ರೆ ನೀವು ಹೋದ್ಮೇಲೆ ಒಂದು ಪಾತ್ರೆಯಲ್ಲಿ ಗೋಮೂತ್ರ ಮತ್ತು ದೇವಸ್ಥಾನದ ಅಭಿಷೇಕದ ತೀರ್ಥಗಳು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಎಲ್ಲ ವಾಸ್ಕಲ್ಗಳಿಗೂ ಕೂಡ ಒಬ್ಬೊಬ್ಬರೇ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡು ಬರಬೇಕು. ಮತ್ತು ಹೊಸ್ಲಿಗೂ ಕೂಡ ಅದೇ ನೀರಿನಲ್ಲೇ ತೊಳೆದ್ಬಿಟ್ಟು ಒಂದು ಕಪ್ನಲ್ಲಿ ಅರಿಶಿಣಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳಿ. ನಿಮ್ಮ ಕೈ ಎಲ್ಲಿ ತನಕ ಎಟುಕಿಸುತ್ತೋ ಅಲ್ಲಿ ತನಕ ಅರಿಶಿಣ ಹಚ್ಕೊಂಡು ಬರಬೇಕು ವಾಸ್ಕಲ್ಗೆ ಮೇಲಿಂದ ಕೆಳಗೆ ತನಕ ಎಷ್ಟು ನಿಮಗೆ ಕೈ ಎಟುಕಿಸುತ್ತೋ ಅಲ್ಲಿ ತನಕ ಹಚ್ಕೊಂಡು ಬಂದರೆ ಸಾಕು. ಮತ್ತು ಮೇಲ್ಭಾಗದಲ್ಲೂ ಕೂಡ ಮಧ್ಯದಲ್ಲಿ ಅರಿಶಿಣ ಹಚ್ಚಿ ಕುಂಕುಮ ಇಡಬೇಕು. ಅಲ್ಲಿಗೆ ಗೆಜ್ಜೆ ವಸ್ತ್ರ, ಮಾವಿನ ತೋರಣ ಎಲ್ಲನೂ ಕೂಡ ಕಟ್ಟಬೇಕು. ಮತ್ತು ನೀವು ತೊಗೊಂಡೋಗಿರುವಂಥ ನವಧಾನ್ಯದ ಗಂಟನ್ನು ಅದನ್ನು ಕೂಡ ಮಧ್ಯಭಾಗಕ್ಕೆ ಕಟ್ಟಬೇಕು ಮೇಲೆ. ನವಧಾನ್ಯ ಮತ್ತು ನವರತ್ನಗಳನ್ನು ನವಗ್ರಹಗಳ ಒಂದು ಆಶೀರ್ವಾದಕ್ಕೋಸ್ಕರ, ಅದರ ಒಂದು ಪ್ರಭಾವ ಇರಲಿ ಅದಕ್ಕೋಸ್ಕರ ಇದಿರಲಿ ಅಂತ ಇಡ್ತೀವಿ. ಇನ್ನು ಪಂಚಲೋಹ ಅಂದರೆ ಪಂಚಭೂತಗಳ ಒಂದು ಅನುಗ್ರಹಕ್ಕಾಗಿ ಆ ಒಂದು ಶಕ್ತಿ, ಆ ಒಂದು ಎನರ್ಜಿ ಇರಲಿ ಅಂತ ಹೇಳಿ ಪಂಚಲೋಹಗಳನ್ನು ಇಡೋದು. ಇನ್ನು ವಾಸ್ತು ಪುರುಷ ಅದ್ರ ಜೊತೆನೇ ಇರುತ್ತೆ ಚಿಕ್ಕದಾಗಿ. ಅದು ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳು ಇದ್ದರೆ ಅದರ ನಿವಾರಣೆಗೆ ವಾಸ್ತು ಪುರುಷನ ಇಡೋ ಅಂಥದ್ದು. ಇದೆಲ್ಲ ಒಂದೇ ಬಾಕ್ಸ್ನಲ್ಲಿ ಇರುತ್ತೆ, ಇದನ್ನು ನೀವು ತಗೋಬೇಕು. ಇದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಆಭರಣ ಏನಾದರೂ ಮುರಿದೋಗಿದ್ರೂ ಸರಿಯೇ, ಇಲ್ಲ ಹಳೇದಾಗಿದ್ರೂ ಸರಿಯೇ, ನೀವೇನಾದರೂ ಎತ್ತಿಟ್ಟಿದ್ರೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಇದನ್ನು ವಾಸ್ಕಲ್ ಕೆಳಗಡೆ ಇಡ್ಬೋದು. ಜೊತೆಗೆ ಅರಿಶಿಣ, ಕುಂಕುಮ, ಗೋಮೂತ್ರ ಮತ್ತು ದೇವಸ್ಥಾನದ ತೀರ್ಥಗಳು ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ದೇವಸ್ಥಾನದಲ್ಲೇ ಆಗಿರ್ಬೋದು, ದೇವರಿಗೆ ಅಭಿಷೇಕ ಮಾಡಿರುವಂಥ ತೀರ್ಥ ಕೂಡ ತೊಗೊಂಡೋಗ್ಬೇಕು. ದೇವರಿಗೆ ಅರ್ಚನೆ ಮಾಡುವಂಥ ಹೂಗಳನ್ನು ತಂದಿಟ್ಕೊಳ್ಳಿ. ಒಂದು ಬಟ್ಲಲ್ಲಿ ಅಕ್ಷತೆ, ರಂಗೋಲಿ ಪುಡಿ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಮಾವಿನ ಸೊಪ್ಪು, ತೆಂಗಿನಕಾಯಿ, ಹೂಗಳು, ಒಂದು ಬಾಟನಲ್ಲಿ ನೀರು ಕೂಡ ತೊಗೊಂಡೋಗಿ ಇದ್ರ ಜೊತೆಗೆ ಸ್ವಲ್ಪ ನಾಟಿ ಕಡಲೆಕಾಳು ಮತ್ತು ಅಕ್ಕಿ ಒಂದು 50 ಗ್ರಾಮ್ಗಿಂತ ಕಡಿಮೆ ಇರೋವಂಥದ್ದು ಹಿಂದಿನ ದಿನನೇ ರಾತ್ರಿ ನೆನೆಸಿಡಬೇಕು. ಇದು ತುಂಬ ಶ್ರೇಷ್ಠವಾದ ಕಡಲೆಕಾಳು ಗುರುಗಳ ತತ್ವ ಇರೋವಂಥದ್ದು. ಇನ್ನು ಅಕ್ಕಿ ಚಂದ್ರ ಮತ್ತು ಶಿವನ ತತ್ವ ಇರೋದು. ಇದನ್ನು ಹೊಸ್ಲು ಪೂಜೆಗೆ ಮಾಡಿದಾಗ ಹೊಸ್ಲು ಹತ್ತಿರ ಹಾಕಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ಜೊತೆಗೆ ಪೂಜೆ ಆದಮೇಲೆ ಅಲ್ಲಿರೋರು ಎಲ್ರಿಗೂ ಕೂಡ ಪ್ರಸಾದದ ಥರ ಕೊಡ್ಬೋದು. ನಮ್ಮ ಹಳ್ಳಿ ಕಡೆ ಇದನ್ನೆಲ್ಲನೂ ಕೂಡ ಪಾಲಿಸ್ತಾರೆ. ಮದುವೆ ಸಂದರ್ಭದಲ್ಲಿ ಚಪ್ಪರ ಪೂಜೆ ಮಾಡಿದಾಗಲೂ ಕೂಡ ಈ ಥರ ಹಸಿ ಕಡಲೆಕಾಳನ್ನು ಪೂಜೆಗೆ ಇಟ್ಟು ಆನಂತರ ಪ್ರಸಾದದ ಥರ ಕೊಡ್ತಾರೆ. ಏಕೆಂದರೆ ಗುರು ಮತ್ತು ಚಂದ್ರನ ಆಶೀರ್ವಾದ ಇರಲಿ ಅಂತ ಹೇಳಿ ಆ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಬೇಕು. ನಾವಿವಾಗ ಬಾಗಿಲನ್ನೇ ಇಟ್ಮೇಲೆ ಅಲ್ಲಿಂದ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಈ ಥರ ಮಾಡಲೇಬೇಕು. ಇದಿಷ್ಟನ್ನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಮಾರನೇ ದಿನ ಪೂಜೆ ಆದಮೇಲೆ ಅಲ್ಲಿ ಇರೋರಿಗೆ ಸ್ವಲ್ಪ ಪ್ರಸಾದ ಕೊಡೋದಕ್ಕೆ ಅಂತ ಹೇಳಿ ಕಡಲೆಕಾಳು ಉಸ್ಲಿನೋ ಅಥವಾ ಸಿಹಿ ಅವಲಕ್ಕಿನೋ ಅಥವಾ ಸಜ್ಜಿಗೆನೋ ಏನಾದರೂ ಒಂದು ಸ್ವಲ್ಪ ಮನೆಯಿಂದ ಮಾಡಿಕೊಂಡು ತೊಗೊಂಡೋಗ್ಬೇಕು. ಈ ನವಧಾನ್ಯಗಳನ್ನು ಏನು ನಾವು ಕಟ್ಟಿಟ್ಟಿರ್ತೀವೋ ಗಂಟುಗಳನ್ನು ಅದನ್ನು ಮೇಲೆ ವಾಸ್ಕಲ್ ಮೇಲೆ ಕಟ್ಟೋದಕ್ಕೆ ಆಗಲ್ಲ ಅಂದರೆ ವಾಸ್ಕಲ್ನ ಬಲಭಾಗದಲ್ಲೂ ಕೂಡ ಕಟ್ಬೋದು.
ಈ ನವಧಾನ್ಯದ ಗಂಟು ಒಂದು 5 ದಿನ 9 ದಿನ ಇದ್ದರೆ ಸಾಕು. ಆಮೇಲೆ ಅವರೇ ತೆಗ್ದಾಕ್ಬಿಡ್ತಾರೆ, ಇಲ್ಲ ಅದೇ ಬಿದ್ದು ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಒಂದು 5 ದಿನ 9 ದಿನ ಇದ್ದರೂ ಸಾಕು. ಹೊಸ್ಲಿಗೆ ಕೂಡ ಅರಿಶಿನ ಹಚ್ಚಿ ಕುಂಕುಮ ಇಡಿ, ರಂಗೋಲಿ ಬಿಡಿ. ಗಣಪತಿಯನ್ನು ಹೊಸ್ಲಿನ ಮಧ್ಯಭಾಗದಲ್ಲಿ ಇಡಬೇಕು ಅಥವಾ ಸೈಡ್ನಲ್ಲಾದರೂ ಇಡ್ಬೋದು. ಗಣಪತಿಯ ವಿಗ್ರಹಕ್ಕೂ ಕೂಡ ಗಂಧ ಅರಿಶಿನ ಕುಂಕುಮ ಇಡಿ, ಗರಿಕೆ ಇಡಿ, ಹೂ ಇಟ್ಟು ಅದ್ರ ಕೆಳಗಡೆ ಅಂದರೆ ಹೊಸ್ತಿಲಿನ ಕೆಳಗಡೆ ಮಧ್ಯಭಾಗದಲ್ಲಿ 2 ವಿಳ್ಯದೆಲೆ ಮೇಲೆ ಇವಾಗ ನೀವು ತಗೊಂಡಿರುವಂಥ ನವರತ್ನದ ಹರಳುಗಳನ್ನು ಬಿಡಿಸ್ಬಿಟ್ಟು ಅದರೊಳಗಡೆ ಹಾಕಬೇಕು. ವಿಳ್ಯದೆಲೆಯನ್ನು ಇಟ್ಟು ಅದ್ರ ಮೇಲೆ ನವರತ್ನದ ಹರಳುಗಳು, ಪಂಚಲೋಹಗಳು, ವಾಸ್ತುಪುರುಷ, ಜೊತೆಗೆ ನೀವೇನಾದರೂ ಮನೆಯಿಂದ ತಂದಿದ್ರೆ ಚಿನ್ನ ಅಥವಾ ಬೆಳ್ಳಿನ ತೊಗೊಂಡಿದ್ರೆ ಅಂದರೆ ಹಳೇದು, ಅದನ್ನು ಕೂಡ ಇಡ್ಬೋದು. ಬಾಡಿಗೆ ಮನೆಗೆಲ್ಲ ಹಾಕೋದಕ್ಕೆ ಆಗಲ್ಲ, ನೀವು ವಾಸ ಮಾಡುವಂಥ ಮನೆಗೆ ಮಾತ್ರ ಹಾಕ್ಬೋದು. ಖಂಡಿತ ಈ ರೀತಿ ಕೂಡ ಮಾಡ್ಬೋದು, ಅಥವಾ ದೇವ್ರ ಮನೆ ವಾಸ್ಕಲು ಕೂಡ ಹಾಕ್ಬೋದು. ನವರತ್ನದ ಹರಳನ್ನು ಬಿಡಿಸ್ಬಿಟ್ಟು ಇಡಬೇಕು. ಪ್ಲಾಸ್ಟಿಕ್ ಡಬ್ಬಿ ಸಮೇತ ಇಡಬಾರ್ದು. ಇದನ್ನೆಲ್ಲ ವಿಳ್ಯದೆಲೆ ಮೇಲೆ ಬಿಡಿಸಿ ಇಡಬೇಕು. ಇನ್ನು ಬೆಳ್ಳಿ ಕಾಯಿನ್ ಅದು ಸರಿನೇ, ಅದನ್ನು ಕೂಡ ಇಡ್ಬೋದು. ಇವಾಗ ಹೊಸ್ಲು ಕೆಳಗಡೆ ಇಟ್ಬಿಟ್ಟು ಆಮೇಲೆ ಗಣಪತಿಗೆ ಪೂಜೆ ಮಾಡಬೇಕು. ಹೊಸ್ಲು ಕೆಳಗಡೆ ಕೂಡ ಪೂಜೆ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಅಕ್ಕಿ ಮತ್ತು ಕಡಲೆಕಾಳು ಅದನ್ನು ಕೂಡ ಅಷ್ಟೇ ಆ ವಿಳ್ಯದೆಲೆ ಮೇಲೆ ಸ್ವಲ್ಪ ಇಡಬೇಕು. ಆ ಕಡೆ ಈ ಕಡೆ ಹೊಸ್ಲು ಹತ್ತಿರ ಕೆಳಗಡೆ ಇಡಬೇಕು. ಹೊಸ್ಲು ಮೇಲಲ್ಲ, ಒಂದು ಸ್ವಲ್ಪ ಹಾಕಿಬಿಟ್ಟು ಹೂ ಇಟ್ಟು ಅಲಂಕಾರ ಮಾಡಿ, ಆಮೇಲೆ ಊದ್ಗಡ್ಡಿಯಿಂದ ಬೆಳಗಬೇಕು. ಆಮೇಲೆ ಕರ್ಪೂರ ಬೆಳಗಿ ಪೂಜೆನ ಮಾಡಿಕೊಂಡು ಆನಂತರ ಹಾಲು ತುಪ್ಪ ತೊಗೊಂಡೋಗಿರ್ತೀರ ಅದನ್ನು ಸ್ವಲ್ಪ ಹಾಕಿ ಒಂದು 3 ಡ್ರಾಪ್ ಹಾಕಿದ್ರು ಸರಿನೇ. ಯಾರೆಲ್ಲ ಹೋಗಿರ್ತೀರ ಅವರೆಲ್ಲರೂ ಕೂಡ ಹಾಕಬೇಕು. ಗಣಪತಿಗೆ ನೀವು ಹಾಕಿದರೆ ಅದು ಗಣಪತಿಯಿಂದ ಹರ್ಕೊಂಡು ಹೊಸ್ಲು ಮೇಲೂ ಬೀಳುತ್ತೆ. ಹೊಸ್ಲಿನಿಂದ ನವರತ್ನದ ಹರಳು ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಬೀಳುತ್ತೆ, ಪರವಾಗಿಲ್ಲ. ತುಂಬ ಹರ್ಕೊಂಡು ಹೋಗೋ ರೀತಿಲಿ ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಈ ರೀತಿ ಹಾಲು ತುಪ್ಪ ಹಾಕಿದ ಮೇಲೆ ಹೊಸ್ಲನ್ನು ನಮಸ್ಕಾರ ಮಾಡಿಕೊಂಡು ಗಣಪತಿಯನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ವಿಳ್ಯದೆಲೆ ನವರತ್ನ ಏನು ಹಾಕಿರ್ತಿರಲ್ಲ ಅದನ್ನು ಸ್ವಲ್ಪ ಆ ಕಡೆ ತಳ್ಳಬೇಕು. ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ, ಅದ್ರ ಕೆಳಗಡೆ ತಳ್ಳಬೇಕು. ಅದನ್ನು ಸಿಮೆಂಟ್ನಿಂದ ಪ್ಯಾಕ್ ಮಾಡಿಸಿ ಆಮೇಲೆ ನೀವು ಬಲಗಾಲನ್ನು ಇಟ್ಟು ಮನೆ ಒಳಗಡೆ ಹೋಗಬೇಕು. ಎಲ್ಲರ ಜೊತೆಲೂ ಬಂದಿರ್ತೀರ ಅವರೆಲ್ಲರೂ ಕೂಡ ಬಲಗಾಲನ್ನು ಇಟ್ಟು ಒಳಗಡೆ ಹೋಗಬೇಕು. ಆಮೇಲೆ ದೇವ್ರ ಮನೆಯಲ್ಲೂ ಕೂಡ ಇದೇ ರೀತಿ ಪೂಜೆನ ಮಾಡ್ಕೋಬೇಕು. ಇದೇ ರೀತಿ ಪೂಜೆ ಆದಮೇಲೆ ಎಲ್ಲ ಬಾಗಿಲು ಕೂಡ ಇದೇ ರೀತಿ ಪೂಜೆ ಮಾಡ್ಕೊಳ್ಳಿ. ನೀವಿವಾಗ ಕೆಳಗಡೆ ಮನೆನ ಬಾಡಿಗೆಗೆ ಬಿಟ್ಟಿರ್ತೀರ ಅಥವಾ ಮೇಲ್ಗಡೆ ಮನೆಯಲ್ಲಿ ನೀವು ವಾಸ ಮಾಡಬೇಕು ಅಂತ ನಿಮ್ಮದು ಪ್ಲ್ಯಾನಿಂಗ್ ಇರುತ್ತೆ. ಅದಕ್ಕೋಸ್ಕರ ಮೊದಲು ನೀವು ಇರೋ ಮನೆಗೆ ವಾಸ್ಕಲ್ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ, ಏಕೆಂದರೆ ಇಡೀ ಬಿಲ್ಡಿಂಗ್ ನಿಮ್ಮದೇ ಆಗಿರುತ್ತೆ, ನಿಮಗೆ ಸೇರಿದ್ದು. ಹಾಗಾಗಿ ಕೆಳಗಡೆ ಪೂಜೆ ಮಾಡಿಕೊಂಡು ಆಮೇಲೆ ಮೇಲಕ್ಕೆ ಹೋಗ್ಬೋದು. ಈ ರೀತಿ ಎಲ್ಲ ಬಾಗಿಲುಗಳಿಗೂ ಪೂಜೆ ಆದಮೇಲೆ ನೀವು ಅಲ್ಲಿ ಬಂದಿರೋರಿಗೆ ಎಲ್ರಿಗೂ ಕೂಡ ಪ್ರಸಾದನ ಕೂಡ ಹಂಚಿ. ಜೊತೆಗೆ ಕಾರ್ಪೆಂಟರ್ಗೆ ಏನಾದರೂ ಇದ್ದರೆ ನಿಮ್ಮ ಕೈಯಲ್ಲಿ ಆಗಿದ್ದು ನೀವು ಕೊಡ್ಬೋದು. ಅವ್ರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಕಾಣಿಕೆನ ಕೊಡ್ಬೋದು. ಇದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಮನೆಗೆ ಬಾಗಿಲು ಅನ್ನೋದು ತುಂಬ ಮುಖ್ಯ. ಅವರು ಕಷ್ಟಪಟ್ಟು ಸರಿಯಾದ ರೀತಿಯಲ್ಲಿ ನಿಲ್ಲಿಸಿರ್ತಾರೆ, ಅವ್ರಿಗೂ ಕೂಡ ಖುಷಿ ಪಡಿಸೋದು ನಮ್ಮ ಕರ್ತವ್ಯ ಅಲ್ವಾ. ಇದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ನೀವು ಖುಷಿಯಿಂದ ಅವ್ರಿಗೆ ಏನಾದರೂ ಒಂದು ಕಾಣಿಕೆನ ಕೊಡ್ಬೋದು. ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ವಾಸ್ಕಲ್ಲಿಡುವಂಥ ಪೂಜಾ ವಿಧಾನ. ನೀವು ಬೇಕಿದ್ರೆ ಅಕ್ಷಯ ತೃತೀಯ ದಿನ ಆದರೂ ಸರಿ ಅಥವಾ ಗುರುವಾರ ಆದರೂ ಸರಿ ಅಥವಾ ಶುಕ್ರವಾರ ಆದರೂ ಸರಿ ಈ ರೀತಿ ನೀವು ವಾಸ್ಕಲ್ ಪೂಜೆನ ಮಾಡ್ಕೋಬೋದು. ಆದರೆ ಅಕ್ಷಯ ತೃತೀಯ ದಿನ ಈ ಒಂದು ಪೂಜೆನ ಮಾಡ್ಕೊಳ್ಳೋದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಆ ದಿನ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದು ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಇದೆ. ಈ ದಿನ ಗೃಹ ಪ್ರವೇಶ, ಮದುವೆ, ಮುಂಜಿ, ಈ ರೀತಿ ವಾಸ್ಕಲ್ ಇಡೋದೇ ಆಗಿರ್ಬೋದು, ಹೊಸ ವ್ಯಾಪಾರ ಆರಂಭ ಮಾಡೋದೇ ಆಗಿರ್ಬೋದು, ಚಿನ್ನ ಆಭರಣ ಖರೀದಿ ಮಾಡೋದೇ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆ ಕೆಲಸಗಳು ನಿಮ್ಮ ಮೈಂಡ್ನಲ್ಲಿ ಪ್ಲ್ಯಾನಿಂಗ್ ಇದ್ದರೆ ಆ ದಿನ ತಪ್ಪದೇ ಮಾಡ್ಕೋಬೋದು. ಇದಿಷ್ಟು ಕೂಡ ಹೊಸ ಮನೆಗೆ ವಾಸ್ಕಲ್ ಇಟ್ಬಿಟ್ಟು ಪೂಜೆ ಮಾಡುವಂಥ ಅಕ್ಷಯ ತೃತೀಯ ದಿನ ಮಾಡುವಂಥ ಪೂಜಾ ವಿಧಾನ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.